ಸ್ವರ್ಗಕ್ಕೆ ಕಳಿಸ್ಬೇಕಾ ನರಕಕ್ಕೆ ಕಳಿಸ್ಬೇಕಾ ನೀವೇ ಡಿಸೈಡ್ ಮಾಡಿ. ಕನ್ನಡಿಗರಿಗೆ ಬಿಗ್ ಬಾಸ್ ನಿಂದ ಸ್ಪೆಷಲ್ ಫೇವರ್. ಇನ್ನು ಲಾಂಚ್ಗೂ ಮುನ್ನ ಈ ಬಾರಿ ಬಿಗ್ ಬಾಸ್ ಸ್ಪರ್ಧಿಗಳ ಲಿಸ್ಟ್ ರಿವೀಲ್. ಸ್ವರ್ಗಕ್ಕೆ ಕಳಿಸ್ಬೇಕಾ ನರಕಕ್ಕೆ ತಳ್ಳಬೇಕಾ ನೀವೇ ಡಿಸೈಡ್ ಮಾಡಿ. ಕರುನಾಡ ಜನತೆಗೆ ಬಿಗ್ ಬಾಸ್ ಸ್ಪೆಷಲ್ ಫೇವರ್. ಲಾಂಚ್ಗೂ ಮೊದಲೇ ಬಿಗ್ ಬಾಸ್ ಸ್ಪರ್ಧಿಗಳ ಲಿಸ್ಟ್ ರಿವೀಲ್. ಕರುನಾಡು ಅಂಗಳದಲ್ಲೀಗ ಸ್ವರ್ಗ ಮತ್ತು ನರಕದ ಚರ್ಚೆ ಜೋರಾಗಿದೆ. ಯಾಕಂದ್ರೆ ಕಿರುತೆರೆ ಲೋಕದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಶುರುವಾಗ್ತಿದೆ. 10 ವರ್ಷದಿಂದ ಒಂದ್ ಲೆಕ್ಕ, ಈಗಿಂದ ಬೇರೆನೇ ಲೆಕ್ಕ. ಯಾಕಂದ್ರೆ ಇದು ಹೊಸ ಅಧ್ಯಾಯ ಅಂತ ಹೇಳೋದ್ರಿಂದ ಬಿಗ್ ಬಾಸ್ ಸೀಸನ್ 11ರ ಮೇಲೆ ನಿರೀಕ್ಷೆ ಬೆಟ್ಟದಷ್ಟಿದೆ. ಇದೇ ಸೆಪ್ಟೆಂಬರ್ 29ರಂದು ಕಲರ್ಸ್ ಕನ್ನಡದಲ್ಲಿ ಅದ್ದೂರಿಯಾಗಿ ಬಿಗ್ ಬಾಸ್ ಲಾಂಚ್ ಆಗಲಿದ್ದು, ಸ್ವರ್ಗ ಮತ್ತು ನರಕದ ಕಾನ್ಸೆಪ್ಟ್ ನಲ್ಲಿ ಸೆಟ್ ಹಾಕಲಾಗಿದೆ ಅಂತೆ. ಸೆರೆಮನೆಯಂತಿರೋ ಅರಮನೆಯಲ್ಲಿ ಈ ಬಾರಿ 2 ಮನೆಗಳು ನಿರ್ಮಾಣವಾಗಿರೋ ಸುದ್ದಿ ಕೂಡ ಕೇಳಿ ಬರ್ತಿದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಈ ಬಾರಿ ಬಿಗ್ ಬಾಸ್ ಲಾಂಚ್ಗೂ ಮೊದಲೇ ಸ್ಪರ್ಧಿಗಳ ಹೆಸರು ರಿವೀಲ್ ಆಗಲಿದೆ ಅಂತೆ. ಎಸ್, ಇದೇ ಸ್ಯಾಟರ್ಡೆ ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆ ನಡೀತಿದೆ. ಆ ವೇದಿಕೆ ಮೇಲೆ ಬಿಗ್ ಬಾಸ್ ಸೀಸನ್ 11ರ ಕೆಲವು ಸ್ಪರ್ಧಿಗಳ ಹೆಸರನ್ನು ರಿವೀಲ್ ಮಾಡಲಿದ್ದಾರೆ. ಅವರಲ್ಲಿ ಯಾರು ಸ್ವರ್ಗಕ್ಕೆ ಹೋಗಬೇಕು, ಇನ್ಯಾರು ನರಕಕ್ಕೆ ಹೋಗಬೇಕು ಅನ್ನೋದನ್ನ ಕರುನಾಡ ಜನ ತೀರ್ಮಾನ ಮಾಡಲಿಕ್ಕೆ ಹೊಸ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ವೋಟಿಂಗ್ ಮೂಲಕ ಜನ ಸೆಲೆಕ್ಟ್ ಮಾಡಿದವರು ಬಿಗ್ ಮನೆಯಲ್ಲಿ ಸ್ವರ್ಗ ಹಾಗೂ ನರಕದ ಮನೆಗೆ ಶಿಫ್ಟ್ ಆಗ್ತಾರಂತೆ. ಅಷ್ಟಕ್ಕೂ ಅರಮನೆಯಂತಿರೋ ಸೆರೆಮನೆಯಲ್ಲಿ ಹೇಗಿರಲಿದೆ ಈ ಸ್ವರ್ಗ ಮತ್ತು ನರಕ? ಯಾರ್ಯಾರಿಗೆ ಸ್ವರ್ಗದ ಬಾಗಿಲು ತೆರೆಯುತ್ತೆ, ಅದು ಯಾರ್ಯಾರು ನರಕದ ಕೋಪವನ್ನ ನೋಡಬೇಕಾಗುತ್ತೆ? ಈ ಕುತೂಹಲಕ್ಕೆ ಸದ್ಯ ಉತ್ತರವಿಲ್ಲ. ಫಿನಾಲೆ ರಾಜಾರಾಣಿ ಫಿನಾಲೆ ಇದೆ, ಶನಿವಾರ ಟೆಲಿಕಾಸ್ಟ್ ಆಗುತ್ತೆ 6 ಗಂಟೆಯಿಂದ. ಸೊ ನೀವು ಹೋಗಿ ವೋಟ್ ಮಾಡಬಹುದು. ಆ ವೋಟಿಂಗ್ ಪ್ರಕಾರ ನಾವು ಅವರನ್ನ ಡಿಸೈಡ್, ನಮ್ಮ ತಂಡ ಆ ವೋಟಿಂಗ್ ಪ್ರಕಾರ ಡಿಸೈಡ್ ಮಾಡಿ ಹಾಕುತ್ತೆ. ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಕನ್ನಡ, ಇಷ್ಟು ವರ್ಷಗಳು ಸರ್ ಕಂಟೆಸ್ಟೆಂಟ್ಸ್ ನ ವೇದಿಕೆ ಮೇಲೆ ಕರೆದು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ರು. ಆದ್ರೆ ಫಾರ್ ದ ಫಸ್ಟ್ ಟೈಮ್ ಫ್ಯೂ ಕಂಟೆಸ್ಟೆಂಟ್ಸ್ ನ ಮುಂಚೆನೆ ರಿವೀಲ್ ಮಾಡ್ತಾರೆ. ಹಾಗೆ ಆಡಿಯನ್ಸ್ ಕೈಯಲ್ಲೇ ಒಂದು ಅಧಿಕಾರ ಇರುತ್ತೆ, ನೀವು ವೋಟ್ ಮಾಡಿ ಯಾರು ಯಾವ ಟೀಮ್ಗೆ ಹೋಗ್ಬೋದು ಅನ್ನೋದನ್ನ ಡಿಸೈಡ್ ಮಾಡುವಂಥದ್ದು. ಸೊ ಅದು ಒಂದು ಸ್ಪೆಷಲ್ ಅಂಡ್ ಬಿಗ್ ಅನೌನ್ಸ್ಮೆಂಟ್ ಈ ಸೀಸನ್. ಓಕೆ, ಇಷ್ಟು. ಅಷ್ಟಕ್ಕೂ ಈ ಬಾರಿ ಯಾರೆಲ್ಲ ದೊಡ್ಡ ಮನೆಯನ್ನು ಪ್ರವೇಶಿಸ್ತಾರೆ, ಯಾರಿಗೆಲ್ಲ ಬಿಗ್ ಅಂಗಳದಿಂದ ಕಾಲೋಗಿದೆ ಗೊತ್ತಿಲ್ಲ. ಆದ್ರೆ ಗಿಲ್ಲಿ ಹುಲಿ ಕಾರ್ತಿಕ್, ತುಕಾಲಿ ಮಾನಸ, ಐಶ್ವರ್ಯ ರಂಗರಾಜನ್, ಅದ್ವಿತಿ ಶೆಟ್ಟಿ ಮತ್ತು ಅಶ್ವಿತಿ ಶೆಟ್ಟಿ, ದೀಪಕ್ ಗೌಡ, ಗೌರವ್ ಶೆಟ್ಟಿ, ಹರೀಶ್ ನಾಗರಾಜನ್, ಭವ್ಯ ಗೌಡ, ಇನ್ನು ಪದ್ಮಾವತಿ ಸೀರಿಯಲ್ನ ತ್ರಿವಿಕ್ರಮ್, ಲಿಕ್ಕಿ ಗೋಸ್ವಾಮಿ, ವರುಣ್ ಆರಾಧ್ಯ, ಇನ್ನು ಜೂನಿಯರ್ ದರ್ಶನ್ ಸೇರಿದಂತೆ ಹಲವರ ಹೆಸರು ಬಜಾರ್ನಲ್ಲಿ ಕೇಳಿ ಬರ್ತಿದೆ. ನೋಡಿದ್ರಲ್ಲ ಬಿಗ್ ಬಾಸ್ 11ರ ಸಂಭಾವ್ಯ ಲಿಸ್ಟ್. ಇನ್ನೂ ಜಾಸ್ತಿ ದಿನವಿಲ್ಲ, ಕೇವಲ 2 ದಿನದಲ್ಲಿ ಅಂದರೆ ಸೆಪ್ಟೆಂಬರ್ 29ರಂದು ನಿಮ್ಮೆಲ್ಲರನ್ನು ರಂಜಿಸೋಕೆ ಬಿಗ್ ಬಾಸ್ ನಿಮ್ಮನೆಗೆ ಬರ್ತಿದ್ದಾರೆ.